ಈ ತರ ಸುಳ್ಳು ಮಾಹಿತಿ ರಾಮಚಂದ್ರ ರಾವ್ ಪೊಲೀಸ್ ಅಧಿಕಾರಿ ಉನ್ನತ ಸ್ಥಾನದ ಕುರ್ಚಿಯ ಮೇಲೆ ಕುಳಿತು ಯೂನಿಫಾರ್ಮ್ ಹಾಕಿಕೊಂಡು ಸ್ಟೇಷನ್ ಅನ್ನ ಬೆಡ್ರೂಮ್ ಆಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಏಕೈಕ ರಾಮಚಂದ್ರ ರಾವ್ ಹೆಸರು ಎಷ್ಟು ಉದ್ದ ಚೆನ್ನಾಗಿದೆಯಪ್ಪ. ರಾಮಚಂದ್ರ ರಾವ್. ನಾಚಿಕೆ ಮಾನ ಮರ್ಯಾದೆ ಆ ಗೌರವ ಇರತಕ್ಕಂಥದ್ದು ಆ ಯೂನಿಫಾರ್ಮ್ಗೆ, ಅದು ಸ್ಟೇಷನ್ಗೆ, ಕೂತಿರ್ತಕ್ಕಂಥ ಕುರ್ಚಿಗೆ ತಬ್ಬಿಕೊಂಡು ಅಲ್ಲಾಡ್ತಾ ಇದ್ದೀಯಲ್ಲ, ಆ ಸ್ಥಾನಕ್ಕೆ, ಯೂನಿಫಾರ್ಮ್ಗೆ, ಆ ಕುರ್ಚಿಗೆ ಒಂದು ಬೆಲೆ ಇದೆ. ಅದಕ್ಕೆ ಸಲಾಮ್ ಅಂತೀವಿ. ಬಟ್ ನೀನು ಮಾಡಿರ್ತಕ್ಕಂಥ ಕೃತ್ಯಕ್ಕೆ ಅಷ್ಟು ದರಿದ್ರ ನಾಲಾಯಕ್ ಥರ್ಡ್ ಕ್ಲಾಸ್ ಅಂತಾರೆ. ರಕ್ಷಣೆ ಕೊಡಬೇಕಾಗಿರೋರು ನೀವು. ಮೊದಲು ಆ ಹೆಣ್ಣಿಗೆ ಬುದ್ಧಿ ಇಲ್ಲ, ಅದರಲ್ಲಿ ನೀನು ಕುರ್ಚಿ ಮೇಲೆ ಕುಳಿತು ನಿನಗೆ ಯೂನಿಫಾರ್ಮ್ ಹಾಕೊಂಡಿದೀಯ, ನನಗೇನಾಗುತ್ತೆ ಅನ್ನುವ ಭಯನೂ ಇಲ್ಲ. ಭಯ ಇಲ್ಲದೆ ಇದ್ರೂ ಪರವಾಗಿಲ್ಲ, ಅದು ಏನೋ ಅಂತಾರಲ್ಲ, ಕುರುಡು ಕಾಮಕ್ಕೆ ಬಲಿಯಾಗಿದೆಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಎಂತೆಂಥವ್ರು ಹೋಗಿದ್ದಾರೆ, ರಾವಣ ಅಂತವನು ಹೋಗಿದ್ದಾನೆ, ನೀನ್ಯಾರು ಅದರಲ್ಲಿ? ಕೇವಲ ಮನುಷ್ಯ ನೀನು ಅಂತ 10 ತಲೆ ಇರುವ ರಾವಣನೇ ಹೋಗಿದ್ದಾನೆ, ಅದರಲ್ಲಿ ನೀನ್ಯಾವ ಲೆಕ್ಕ ಬಿಡು. ದಿನ 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 ನೋಡ್ತಾ ಇದ್ದಂಗೆ ಹೇಸಿಗೆ ತಿನ್ನೋದು, ಹೆದರ್ಸೋದು, ಜನರನ್ನ ಮುಂಡಾಯಿಸೋದು. ಅದೇ ಒಂದು ಕಡೆ ಇದೇನು ಅಂದ್ರೆ ಅದ್ರಿಗಿಂತ ದೊಡ್ಡದಾಗಿ ಆ ಸ್ಟೇಷನ್ ಅನ್ನ ಚಕ್ಕಂದಾಡಕ್ಕೆ ಬೆಡ್ರೂಮ್ ಮಾಡಿದ್ಯಾ, ಹೋಟೆಲ್ ಮಾಡಿದ್ಯಾ, ಲಾಡ್ಜ, ಏನ್ ಅನ್ಕೊಂಡಿದ್ದೀರಾ? ಸ್ಟಾರ್ ಹಾಕೊಂಡು, ಬ್ಯಾಡ್ಜ್ ಹಚ್ಕೊಂಡು, ಕ್ಯಾಪ್ ಹಾಕೊಂಡು, ಯೂನಿಫಾರ್ಮ್ ಮೇಲೆ ಆ ಕುರ್ಚಿ, ಆ ಸ್ಟೇಷನ್ ಅನ್ನ ಬೆಡ್ರೂಮ್ ಮಾಡಿರ್ತಕ್ಕಂಥ ಏಕೈಕ, ಎಷ್ಟು ಜನ ಮಾಡಿದಿರೋ ಸಿಕ್ಕಾಕೊಂಡಿಲ್ಲ. ಬಟ್ ನಿಂದೊಂದು ಕರ್ಮ ಜಾಸ್ತಿ ಆದಾಗ ಮೇಲಿರ್ತಕ್ಕಂಥ ಶಕ್ತಿ ಓಪನ್ ಆಗುತ್ತೆ, ಎಕ್ಸ್ಪೋಸ್ ಆಗುತ್ತೆ. ಅದಕ್ಕೆ ಹೇಳೋದು, ಯಾರೇ ಬಿಟ್ರು 3ನೇ ಕಣ್ಣು ಬಿಡೋದಿಲ್ಲ. ಹಾಗಾಗಿ ಎಕ್ಸ್ಪೋಸ್ ಆಗ್ತದೆ. ಹಲ್ಕ ಕೆಲಸವನ್ನ ಮಾಡೋದಕ್ಕೂ ಒಂದು ಲಿಮಿಟ್ ಇದೆ. ನೋಡಿ, ಗಂಡು ನಾಯಿ ಹೆಣ್ಣು ಮಾಯೆ ಅಂತ, ಅದು ಮಾಯೆ ಆಗಿರಬಹುದು, ಬಟ್ ಆ ಹೆಣ್ಣಿಗೂ ಬುದ್ಧಿ ಇಲ್ಲ. ಹಲ್ಕ ಕೆಲಸ ಮಾಡುವ ಇಂತಹ ಅಧಿಕಾರ, ದುಡ್ಡು ಅಂತವ್ರ ಹಿಂದೆ ಮೈಯನ್ನ ಬಿಚ್ಚಿಕೊಂಡು ತಬ್ಬಿಕೊಂಡು ಅಲ್ಲಾಡುವ ಥರ್ಡ್ ಕ್ಲಾಸ್ ಹೆಂಗಸರಿರುವಾಗ ಆ ರಕ್ಷಣೆ ಅನ್ನೋ ಜಾಗದಲ್ಲಿ ರಕ್ಷಣೆ ಕೊಡಬೇಕಾಗಿರೋರು ನೀವು. ಆ ರಕ್ಷಣೆ ಕೊಡ್ತಾ ಇರತಕ್ಕಂಥ ಕುರ್ಚಿಯ ಮೇಲೆ ಕುಳಿತು ತಬ್ಬಿಕೊಂಡು ಅಲ್ಲಾಡಿದಾಗ ಏನಿದೆ ಇದರ ಪರಿಸ್ಥಿತಿ ಅನ್ನೋದು ನೋಡಿದವರು, ಮನೆಯಲ್ಲಿ ನೋಡಿದವರು, ನಿಮ್ಮ ಮನೆಯಲ್ಲಿ ಇಡೀ ರಾಜ್ಯ ದೇಶ ನೋಡಿದಾಗ ಏನ್ ಅನ್ಕೊಳ್ತಾರೆ? ಜೀವನದಾಗಿ ಭೂಮಿ ಮೇಲೆ ಹುಟ್ಟಿಯೂ ಸಹಿತ ಸ್ವಾರ್ಥಕ ಆಗಬೇಕು ಅಂದ್ರೆ ನಮ್ಮಂತವ್ರು ಯಾರೋ ಸಾಮಾನ್ಯ ಜನರು ನೋಡಿ, ಅದು ಕುರುಡ ಇರಬೇಕು. ಬಟ್ ಅದಕ್ಕೊಂದು ಜಾಗ, ಲಿಮಿಟು, ಟೈಮು ಅಂತಿರುತ್ತೆ. ಆ ಗೌರವಾನ್ವಿತ ಕುರ್ಚಿ, ಆ ಯೂನಿಫಾರ್ಮ್, ಆ ಕ್ಯಾಪು, ಆ ಸ್ಟಾರು ಹಿಡ್ಕೊಂಡು ಅಲ್ಲಾಡ್ತೀಯಲ್ಲ, ಹಿಡ್ಕೊಂಡು ನಾಚಿಕೆ ಆಗಲ್ವಾ? ನಿಮ್ಮ ಹತ್ರ ಆ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಹೆಣ್ಮಕ್ಕಳೇ ಆಗಿರ್ಬೋದು, ಗಂಡಸರೇ ಆಗಿರ್ಬೋದು, ತಪ್ಪು ಮಾಡದೇ ಇರತಕ್ಕಂಥವ್ರು ನಿಮ್ಮ ಹತ್ರ ಬಂದ್ರೆ ಏನು ನ್ಯಾಯ ಕೊಡ್ತಿರೋ ನೀವೆಲ್ಲ? ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಈ ಹೋಮ್ ಮಿನಿಸ್ಟರ್, ಇವ್ರಿಗೆ ಏನು ಗೊತ್ತೇ ಇರತಕ್ಕಂಥ ಹೋಮ್ ಮಿನಿಸ್ಟರ್, ಇವರಲ್ಲಿ ಯಾವನೋ ಕದ್ದು ತಂದಿರೋ ಬಂಗಾರವನ್ನು ಹೆಂಡತಿಗೆ ಒಡವೆ ಮಾಡಿಸೋರು, ರಿಯಲ್ ಎಸ್ಟೇಟ್ ಮಾಡೋರು, ಬ್ಯಾಂಕ್ ATMಗಳನ್ನ ಲೂಟಿ ಮಾಡೋರು, ಇಂಥವ್ರೇ ಇರಬೇಕಾದ್ರೆ ಈ 7 ಕೋಟಿ ಜನರನ್ನ ನೀವೇನಾರ ಕಾಪಾಡ್ತೀರಾ? ಅವರು ತಿನ್ನೋರೆ, ಇವರು ತಿನ್ನೋರೆ, ದುಡ್ಡು ತಿಂತಾರೆ, ಬಿಡು ಹೋಗ್ಲಿ, ಸಾಯ್ಲಿ ಅಂತ ನಮಗ್ ದುಡಿಯೋದೇ ಕೊಟ್ಟಿದ್ದಾನೆ ಅಂತ ದೇವರು ದುಡಿತಾ ಇರುವ ಜನರನ್ನ ತಿಕ್ಕಿ ರುಬ್ಬ ಹಾಕಿಬಿಟ್ಟು ಅವರು ನೀವು ಸೇರ್ಬಿಟ್ಟು ಅದರಲ್ಲಿ ಇದು ಒಂದು ನೋಡಿ, ಯಾರು ಇಲ್ಲಿ ಸಾಚೆ ಅಲ್ಲ. ಅದು ನ್ಯಾಚುರಲ್ ಇರಬಹುದು ಸೆಕ್ಸ್ ಅನ್ನೋದು,
ಬಟ್ ಅದಕ್ಕೊಂದು ಜಾಗ. ನಾವು ಏನು ದೊಡ್ಡದು ಶ್ರೀರಾಮಚಂದ್ರ ಏನಲ್ಲ. ಅದಕ್ಕೊಂದು ಟೈಮು ಇತಿ ಮಿತಿ ಅದಕ್ಕೆ ಆಗಿರ್ತಕ್ಕಂಥದ್ದು ಒಂದು ಇದು ಇರುತ್ತೆ. ಅದರಲ್ಲಿ ಮಾಡಿದ್ರು ಅವ್ರ ಪರ್ಸನಲ್ ಅಂತಾರೆ. ಆ ಕುರ್ಚಿಯ ಮೇಲೆ ಕುಳಿತು ಆ ಇದ್ದಿರ್ತಕ್ಕಂಥ ಒಳ್ಳೆಯ ಅಧಿಕಾರಿಗಳ ಯೂನಿಫಾರ್ಮ್ದ ಹೆಸರನ್ನು ಕಳಚಿಟ್ಟಿದೆಯಲ್ಲ, ಹೆಂಗ ನಿನ್ನ ಹೆಂಡತಿ ಮಕ್ಕಳಿಗೆ ಮುಖ ತೋರಿಸ್ತೀಯ? ರಾಮಚಂದ್ರ ರಾವ್, ನಾಚಿಕೆ ಅನ್ನೋದು ಇರಬೇಕು. ಈ ಮಟ್ಟಕ್ಕೆ ಕಳ್ಕೋತೀರಾ ಅಂದ್ರೆ ನಿಮಗೆ ಯಾವ ಇದರಲ್ಲಿದ್ದೀರೋ ಅನ್ನೋದೇ ದೊಡ್ಡ ಪ್ರಶ್ನೆ. ಸಾಚ ಅಂತೂ ಯಾರೋ ಅಲ್ಲ, ಇನ್ಕ್ಲೂಡಿಂಗ್ ವಿತ್ ಮೀ. ಅದಕ್ಕೆ ಸಮಯ, ಸಂದರ್ಭ, ಅದಕ್ಕೆ ಬೇಕಾಗಿರ್ತಕ್ಕಂಥ ಜಾಗ, ಅದಕ್ಕೊಂದು ಇದು ಇರುತ್ತೆ. ಎಲ್ಲ ಮಾಡಿದ್ರೆ ಯಾವನು ಏನೋ ಬಿಡು ಅಂತಾರೆ ಪರ್ಸನಲ್ ಅಂತ. ನಮ್ಗೆ ಯಾರು ಕೇಳೋರು ಅಂತ ದರ್ಪದಲ್ಲಿ ಮೆರೆದ್ರೆ ಮೇಲಿರ್ತಕ್ಕಂಥ ಶಕ್ತಿ ಓಪನ್ ಆದಾಗ ಎಕ್ಸ್ಪೋಸ್ ಆಗ್ತೀರ. ಯಾವನೇ ಇರಲಿ ಅಂತ ಹೇಳ್ತೀನಿ. ದೇಶದಲ್ಲಿ ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಐಜಿ, ಡಿಜಿಪಿ, ನೀವು ಯಾವುದೇ ಹುದ್ದೆಯಲ್ಲಿರಿ, ಯಾವುದೇ ತುರ್ರಕ್ ಖಾನ್ ರಾಜ ಮಹಾರಾಜ ಇದ್ರು ಅತಿಯಾದಾಗ ಮೇಲಿರ್ತಕ್ಕಂಥ ಕಣ್ಣು ಓಪನ್ ಆಗುತ್ತೆ. ಶಕ್ತಿ ಓಪನ್ ಆಯ್ತು ಅಂದ್ರೆ ಮುಖಾಡೆ ಮಲಗುತ್ತೆ. ಅದಕ್ಕೊಬ್ಬ ನೀನೊಬ್ಬ ಮತ್ತೊಬ್ಬ ಉದಾಹರಣೆ ಆಗಿದೆಯಾ? ರಾಮಚಂದ್ರ ರಾವ್. ಏನು ಮುಖ ಅಂತ ಎತ್ಕೊಂಡು ಓಡಾಡ್ತೀಯ? ಎಲ್ಲಿದಾರ ನಮ್ಮ ಹೋಮ್ ಮಿನಿಸ್ಟರ್ ಅವರು? ಇವರು ಹೋಮ್ ದೊಡ್ಡ ದೊಡ್ಡ ಕಥೆಗಳ ಹೋಮ್ಗಳು. ಕಳಿಸಿ ಮನೆಗೆ. ಚಕ್ಕಂದ ಹಾಡ್ಕೊಂಡು ಆರಾಮಾಗಿ ಹೋಟೆಲ್ಗಳಲ್ಲಿ ಇರಲಿ ಒಂದ್ ಸ್ವಲ್ಪ ದಿವಸ. ಇಂಥವ್ರ ಎದುರುಗಡೆ ಏನು ರಕ್ಷಣೆ ಕೊಡುವಂತ ಹೋಗ್ತೀರಾ? ಇಂಥವ್ರ ಎದುರುಗಡೆ ಏನು ರಕ್ಷಣೆ ಕೊಡುವಂತ ಹೋಗ್ತೀರಾ? ಅಷ್ಟು ದರಿದ್ರದವರ ಎದುರುಗಡೆ ನಾಚಿಕೆ ಇಲ್ಲದೆ ಇರತಕ್ಕಂಥ ಇಂತಹ ಸಂಸ್ಕೃತಿಯಲ್ಲಿ ಸಾಕ್ತಾ ಇರುವ ಈ ಸರ್ಕಾರ, ಈ ಡಿಪಾರ್ಟ್ಮೆಂಟ್ಗಳು ತಿಂದು ತೇಗ್ತಾ ಇವೆ. ಜನರ ರಕ್ತವನ್ನು ಹೀರಿ ಅದರಲ್ಲಿ ಚಕ್ಕೊಂದ ಆಡ್ತಾರೆ. ಅದು ಹೋಗಿರತಕ್ಕಂಥ ಹೆಣ್ಣಿಗೂ ನಾಚಿಕೆ ಮಾನ ಮರ್ಯಾದಿಲ್ಲ. ಅದು ಎಲ್ಲ ಬಿಟ್ಟಿದೆ ಅಂದ್ರೆ ಮಾಯೆ. ಅದು ನೀನು ನಾಯಿ ಆಗಿಬಿಟ್ಟಿಯಲ್ಲ. ರಾಮಚಂದ್ರ ರಾವ್, ಆಲ್ ದಿ ಬೆಸ್ಟ್. ಮುಂದಿನ ದಿನಗಳಲ್ಲಾದರೂ ಒಳ್ಳೇದನ್ನು ಮಾಡು. ಇಲ್ಲ ಅಂದ್ರೆ ಊಸ್ಕೊಂಡಿದಂತೂ ಮುಗೀತು. ಮುತ್ತು ಒಡೆದ್ರೆ ಹೋಯ್ತು, ಮಾತು ಹೋದ್ರೆ ಹೋಯ್ತು. ಅದೇನೋ ಅಂತಾರಲ್ಲ, ಒಡೆದು ಹೋಗಿರ್ತಕ್ಕಂಥ ಗಾಜು ಜೋಡಿಸಕ್ಕೆ ಸಾಧ್ಯ ಇಲ್ಲ. ಹೋಯ್ತು, ಒಂದೇ ಸರಿ ಇರೋದು. ಮಾಡಬೇಕಾಗಿರೋದಕ್ಕೆ ಅದಕ್ಕೊಂದು ಸ್ಥಳ ಇದೆ. ಇದರಲ್ಲಿ ಮಾಡಿದ್ರೆ ಯಾವನು ಏನು ಅಂತಿರ್ಲಿಲ್ಲ. ಇನ್ನು ಮಾಡಿರ್ತಕ್ಕಂಥದ್ದು ದೊಡ್ಡ ಸಾಧನೆ. ಹೋಮ್ ಮಿನಿಸ್ಟರ್ ಸಾಹೇಬ್ರೆ, ಸನ್ಮಾನ ಮಾಡ್ರಿ ಇವರಿಗೆಲ್ಲ. ಅಲ್ಲಿವರೆಗೂ ವೇಟ್ ಅಂಡ್ ವಾಚ್.